ಬೆನಕಟ್ಟಿ ಪದವಿ ಪೂರ್ವ ಕಾಲೇಜು ವಿಜಯಪುರ ಇದರ ವಿದ್ಯಾರ್ಥಿಗಳ ನೀಟ್ ಜೆಇಇ ತಯಾರಿಯನ್ನು ಬಲಪಡಿಸಲು ಫಿಸಿಕ್ಸ್ ಸವಾಲ ಸಂಸ್ಥೆಯೊಂದಿಗೆ ಕೈಜೋಡಿಸಿದೆ. ದಿನಾಂಕ 30/10/2025 ಕರ್ನಾಟಕದ ಪ್ರಮುಖ ಶಿಕ್ಷಣ ಸಂಸ್ಥೆಯಾದ ಬೆನಕಟ್ಟಿ ಪದವಿ ಪೂರ್ವ ಕಾಲೇಜು ವಿಜಯಪುರ ಪ್ರಮುಖ ಎಡ್ಟೆಕ್ ವೇದಿಕೆಯಾದ ಫಿಸಿಕ್ಸ್ ಸವಾಲ ಸಂಸ್ಥೆಯೊಂದಿಗೆ ಪರಿವರ್ತನಾತ್ಮಕ ಸಹಭಾಗಿತ್ವವನ್ನು ಘೋಷಿಸಿದೆ. ಈ ಸಹಯೋಗದ ಉದ್ದೇಶ ನೀಟ್ ಮತ್ತು ಜೆಇಇ ಮುಂತಾದ ಅತ್ಯಂತ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ವಿದ್ಯಾರ್ಥಿಗಳನ್ನು ಹೆಚ್ಚು ಶಕ್ತಿಶಾಲಿಗಳನ್ನಾಗಿ ಮಾಡಲು ಫಿಸಿಕ್ಸ್ ಸವಾಲ ಅವರ ಉನ್ನತ ಸಂಪನ್ಮೂಲಗಳು ಮತ್ತು ಅವರ ಶೈಕ್ಷಣಿಕ ಅನುಭವವನ್ನು ಪಡೆಯುವುದಾಗಿದೆ. ನೀಟ್ ಮತ್ತು ಜೆಇಇ ಪರೀಕ್ಷೆಗಳು ಕೇವಲ ಪರೀಕ್ಷೆಗಳಲ್ಲ, ಅವು ನಮ್ಮ ವಿದ್ಯಾರ್ಥಿಗಳಿಗೆ ವೈದ್ಯಕೀಯ, ಇಂಜಿನಿಯರಿಂಗ್ ಮತ್ತು ವಿಜ್ಞಾನ ಕ್ಷೇತ್ರಗಳಲ್ಲಿ ವೃತ್ತಿ ಜೀವನ ನಿರ್ಮಿಸಲು ಅವಕಾಶಗಳಾಗಿವೆ. ಫಿಸಿಕ್ಸ್ ಸವಾಲ ಅವರ ಆವಿಷ್ಕಾರಾತ್ಮಕ ಡಿಜಿಟಲ್ ಉಪಕರಣಗಳನ್ನು ನಮ್ಮ ಪಠ್ಯಕ್ರಮದಲ್ಲಿ ಬಳಸಿಕೊಂಡು ನೀಡಲು ನಾವು ವಿದ್ಯಾರ್ಥಿಗಳಿಗೆ ವೈಯಕ್ತಿಕ ಬೆಂಬಲ ಮತ್ತು ತಜ್ಞ ಮಾರ್ಗದರ್ಶನವನ್ನು ಬದ್ಧರಾಗಿದ್ದೇವೆ. ಈ ದಿಶೆಯಲ್ಲಿ ಫಿಸಿಕ್ಸ್ ಸವಾಲ ಸಂಸ್ಥೆಯೊಂದಿಗೆ ಈ ಸಹಭಾಗಿತ್ವವು ನಮ್ಮ ಕಾಲೇಜಿನ ಪ್ರಮುಖ ಘಟ್ಟವಾಗಿದೆ ಎಂದು ಕಾಲೇಜಿನ ಪ್ರಾಚಾರ್ಯರು ಹೇಳಿದರು. ಶೈಕ್ಷಣಿಕ ಮೇಲುಸ್ತುವಾರಿತನ ಮತ್ತು ಸಮಗ್ರ ಅಭಿವೃದ್ಧಿಯ ದೃಷ್ಟಿಕೋನ ಫಿಸಿಕ್ಸ್ ಸವಾಲ ಸಂಸ್ಥೆಯೊಂದಿಗೆ ಸಹಭಾಗಿತ್ವವು ನಮ್ಮ ವಿದ್ಯಾರ್ಥಿಗಳಿಗೆ ಪರಂಪರಾ ಮತ್ತು ಆಧುನಿಕ ಶಿಕ್ಷಣ ಪದ್ಧತಿಗಳ ಶ್ರೇಷ್ಠತೆಯನ್ನು ಒದಗಿಸುವತ್ತ ಒಂದು ಹೆಜ್ಜೆಯಾಗಿದೆ ಎಂದು ಕಾಲೇಜಿನ ಕಾರ್ಯದರ್ಶಿಗಳಾದ ಶ್ರೀಮತಿ ಹೇಮಲತಾ ಬೆನಕಟ್ಟಿ ಅವರು ಹೇಳಿದರು. ವಿದ್ಯಾರ್ಥಿಗಳು ನಾವು ಕೇವಲ ಶೈಕ್ಷಣಿಕ ಸಾಧನೆಗೆ ಮಾತ್ರ ಗಮನ ಕೊಡದೆ ವಿದ್ಯಾರ್ಥಿಗಳ ಸಮಗ್ರ ಅಭಿವೃದ್ಧಿಗೆ ಪ್ರೋತ್ಸಾಹ ನೀಡುವ ವಾತಾವರಣವನ್ನು ಸೃಷ್ಟಿಸುತ್ತಿದ್ದೇವೆ. ಬೆನಕಟ್ಟಿ ಕಾಲೇಜು ಸಾಮರ್ಥ್ಯವನ್ನು ಅರಿತುಕೊಳ್ಳಲು ಸೂಕ್ತವಾದ ಆಯ್ಕೆ ಆಗಲಿದೆ. ಉಪಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಪಾಟೀಲ್ ಅವರು ಹೇಳಿದರು. ನೀಟ್ ಮತ್ತು ಜೆಇಇ ತಯಾರಿಯನ್ನು ಬಲಪಡಿಸುವತ್ತ ಸಂಸ್ಥೆ ಪ್ರತಿ ವಿದ್ಯಾರ್ಥಿಗೂ ಉತ್ತಮ ಗುಣಮಟ್ಟದ ಶಿಕ್ಷಣ ದೊರೆಯಬೇಕು ಎಂಬುದು ನಮ್ಮ ಧ್ಯೇಯ. ಬೆನಕಟ್ಟಿ ಪದವಿ ಪೂರ್ವ ಕಾಲೇಜು ವಿಜಯಪುರ ಇವರೊಂದಿಗೆ ಕೆಲಸ ಮಾಡುವ ಅವಕಾಶ ನಮಗೆ ಉತ್ಸಾಹದಾಯಕವಾಗಿದೆ. ಅವರ ವಿದ್ಯಾರ್ಥಿಗಳು ನೀಟ್ ಮತ್ತು ಜೆಇಇ ಪರೀಕ್ಷೆಗಳಲ್ಲಿ ಯಶಸ್ವಿಯಾಗಲು ಅಗತ್ಯ ಆತ್ಮವಿಶ್ವಾಸ ಮತ್ತು ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸಿಕೊಳ್ಳಲು ಒಂದು ಉತ್ತಮ ವೇದಿಕೆಯನ್ನು ನಾವು ಒದಗಿಸಿಕೊಡಲು ಬದ್ಧರಾಗಿದ್ದೇವೆ ಮತ್ತು ನಾವು ಕಾಲೇಜ್ಗೆ ನಮ್ಮ ಅನುಭವವನ್ನು ತಿಳಿಸಿದ್ದೇವೆ. ವಿಜಯಪುರ ಜಿಲ್ಲೆಯ ಎಲ್ಲ ಸಮೂಹ ಮಾಧ್ಯಮದವರು ಹಾಗೂ ಪ್ರಿಂಟ್ ಮೀಡಿಯಾ ಮಾಧ್ಯಮ ಮಿತ್ರರಿಗೆ ಬೆನಕಟ್ಟಿ ಪಿಯು ಕಾಲೇಜು ಮತ್ತು ಫಿಸಿಕ್ಸ್ ವಾಲ ಸಂಸ್ಥೆ ವತಿಯಿಂದ ತಮ್ಮೆಲ್ಲರಿಗೂ ಆರ್ಥಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವತ್ತಿನ ಈ ಮುಖ್ಯವಾಗಿ ಪ್ರೆಸ್ ಮೀಟ್ ಕರೆದಿರೋದು ನಮ್ಮ ಉತ್ತರ ಕರ್ನಾಟಕದ ಭಾಗದ ರೂರಲ್ ಏರಿಯಾದಲ್ಲಿ ಸುಮಾರು 2019ರಿಂದ ಶುರುವಾಗಿ ಇದು 6ನೇ ಬ್ಯಾಚ್ 2026 ನಮ್ಮ ಕಾಲೇಜಿಂದ ಹೊರಗೆ ಬೀಳ್ತಾ ಇರೋದು. ಈ ಹೊಸ ಎಜುಟೆಕ್ ಸಿಸ್ಟಮ್ ಮುಂಚೂಣಿ ಸಂಸ್ಥೆಯಾದಂತ ಫಿಸಿಕ್ಸ್ ವಾಲ ಸಂಸ್ಥೆ ಜೊತೆ ನಮ್ಮ ಬೆನಕಟ್ಟಿ ಪಿಯು ಕಾಲೇಜ್ ಕೊಲಾಬ್ರೇಟ್ ಆಗ್ತಾ ಇದೆ ಬರುವ ಅಕಾಡೆಮಿಕ್ ಇಯರ್ದಿಂದ. ಸೊ ಇದು ಫಿಸಿಕ್ಸ್ ವಾಲ ಇದು ಬಂದ್ಬಿಟ್ಟು ಈ ಬೇರೆ ಅಲೆನ್ನು ಇದೆಲ್ಲ ಯಾವ ತರ ಇದೆಲ್ಲ ಆ ತರ ಇದೊಂದು ಆಲ್ ಇಂಡಿಯಾ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಕೊಡ್ತಾ ಇರುವಂತ ಸಂಸ್ಥೆ ಇದು. ಸೊ ನಮ್ಮ ಈ ಗ್ರಾಮೀಣ ಭಾಗದ ಮಕ್ಕಳಿಗೆ ಇದರ ಉಪಯೋಗಗಳು ಆಗ್ಲಿ, ಇದರ ಬೆನಿಫಿಟ್ ಸಿಗ್ಲಿ ಅಂತ ಹೇಳಿ ನಾವು ಕೊಲಾಬ್ರೇಷನ್ ಮಾಡ್ಕೊಂಡಿದ್ದೀವಿ. ಇದರ ಹೆಚ್ಚಿನ ಮಾಹಿತಿಯನ್ನ ಫಿಸಿಕ್ಸ್ ವಾಲ ಇವರು ನೀಲಕಂಠ ಅವರು ತಮ್ಗೆ ಹೇಳ್ತಾರೆ. ಸಂಸ್ಥೆಯ ಉಪಾಧ್ಯಕ್ಷರು ಹೇಮಲತಾ ಬೆನಕಟ್ಟಿ, ಸಂಸ್ಥೆಯ ಕಾರ್ಯದರ್ಶಿಗಳು ನೀಲಕಂಠ ಅಂತೇಳಿ ನೀಲಕಂಠ ಕೋಲಂಪಳ್ಳಿ. ನಾನು ಫಿಸಿಕ್ಸ್ ವಾಲದು ಸ್ಕೂಲ್ ಇಂಟಿಗ್ರೇಷನ್ ಪ್ರೋಗ್ರಾಮ್ಸ್ ಕರ್ನಾಟಕ ಸ್ಟೇಟ್ ಹೆಡ್. ಡಾಕ್ಟರ್ ಡಿ.ಆರ್. ನಿರೋಡಿ ಅಂತ ಸಂಸ್ಥೆ ಡೈರೆಕ್ಟರ್. ನನ್ನ ಹೆಸರು ನಿಂಚಿನ ಅಂತ ಹೇಳಿ, ನಾನು ಫಿಸಿಕ್ಸ್ ವಾಲದು ಬಿಸ್ನೆಸ್ ಹೆಡ್. ವಿಶ್ವನಾಥ್ ಬೆನಕಟ್ಟಿ ಅಂತ ಹೇಳಿ ಅವರು ಡೈರೆಕ್ಟರ್, ಸಂಸ್ಥೆ ಡೈರೆಕ್ಟರ್. ಕೇಶವ್ ಜಾಗೀರ್ದಾರ್ ಅಂತ ಕಾಲೇಜಿನ ಪ್ರಿನ್ಸಿಪಲ್. ಕೇಶವ್ ಜಾಗೀರ್ದಾರ್. ಬೆನಕಟ್ಟಿ ಪಿಯು ಕಾಲೇಜ್ ಸಂಸ್ಥೆಯೊಂದಿಗೆ ನಮ್ಮ ಒಂದು ಕೊಲಾಬರೇಷನ್ ಇಸ್. ಕ್ಯಾನ್ ಐ ಸ್ಪೀಕ್ ಇನ್ ಇಂಗ್ಲಿಷ್ ಆಲ್ಸೋ ಸೈಮಲ್ಟೇನಿಯಸ್ಲಿ? ಯಾಕಂದ್ರೆ ಕನ್ನಡದಲ್ಲಿ ಸಮಟೈಮ್ಸ್ ಅದನ್ನೇ ಇಂಗ್ಲಿಷ್. ಸೊ ಬೆನಕಟ್ಟಿ ಪಿಯು ಕಾಲೇಜ್ ಒಂದಿಗೆ ನಮ್ಮ ಒಂದು ಸಂಸ್ಥೆ ಫಿಸಿಕ್ಸ್ ವಾಲ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಕೊಲಾಬರೇಷನ್ ಅಂಡ್ ವಿ ಆರ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಅಬೌಟ್ ಇಟ್. ಓಕೆ, ಏಕೆ ಅಂತಂದ್ರೆ ನಮಗೆ ಇಟ್ಸ್ ಅ ವೆರಿ ಗುಡ್ ಅಪಾರ್ಚುನಿಟಿ ಹಿಯರ್ ಆಸ್ ವೆಲ್ ಅಂಡ್ ಆಲ್ಸೋ ಫಾರ್ ಬೆನಕಟ್ಟಿ ಪಿಯು ಕಾಲೇಜ್. ಇಲ್ಲಿ ಬಿಜಾಪುರಲ್ಲಿ ವಾಟ್ ವಿ ಹ್ಯಾವ್ ಸೀನ್, ವಿಜಯಪುರದಲ್ಲಿ ನಾವೇನ್ ನೋಡಿದೀವಿ ಅಂತಂದ್ರೆ ತುಂಬಾ ಜನ ಮಕ್ಕಳಿಗೆ
ಡಾಕ್ಟರ್ ಹಾಗೂ ಇಂಜಿನಿಯರ್ ಆಗುವಂತ ಆಸಕ್ತಿ ಇದೆ. ಸೊ ದಟ್ ವಿ ಹ್ಯಾವ್ ಫಿಗರ್ ಇಟ್ ಔಟ್ ಅಂಡ್ ನಮ್ಮ ಒಂದು ಕೊಲಾಬರೇಷನ್ ಇಂದ ವಿ ಹ್ಯಾವ್ ಗಿವನ್ ವೆರಿ ಗುಡ್ ರಿಸಲ್ಟ್ಸ್. ನೀವು ನೋಡಿರ್ಬೋದು ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ವಿ ಹ್ಯಾವ್ ಎಕ್ಸಲೆಂಟ್ ರಿಸಲ್ಟ್ಸ್ ವಿ ಹ್ಯಾವ್ ಬೀನ್ ಪ್ರೊಡ್ಯೂಸಿಂಗ್ ಅಕ್ರಾಸ್. ಸೊ ಆ ಕಾರಣದಿಂದ ಆಗ್ಬಿಟ್ಟು ನಮ್ಮ ಉತ್ತರ ಕರ್ನಾಟಕದಲ್ಲಿ ಕೂಡ ಏನು ಮಾಡ್ಬಿಟ್ಟು ನಮ್ಮ ಉತ್ತರ ಕರ್ನಾಟಕದಲ್ಲಿ ಕೂಡ ಒಂದು ಬೆಟರ್ ರಿಸಲ್ಟ್ ಪ್ರೊಡ್ಯೂಸ್ ಮಾಡುವಂಥದ್ದು ಅಥವಾ ಬೆಟರ್ ಡಾಕ್ಟರ್ಸ್ ಹಾಗೂ ಇಂಜಿನಿಯರ್ಸ್ ನಾವು ಪ್ರೊಡ್ಯೂಸ್ ಮಾಡಬೇಕು ಅಂತ ನಮಗೊಂದು ಆಸೆ. ಸೊ ಈ ಆಸೆನ ನಾವು ಹುಡ್ಕೊಂಡು ಬರೋ ಟೈಮಲ್ಲಿ ನಮಗೆ ಮಣಿಕಟ್ಟಿ ಅವರು PU ಕಾಲೇಜ್ ಅಪ್ರೋಚ್ ಮಾಡಿದಾಗ ಈ ಒಂದು ಕೊಲಾಬ್ರೇಷನ್ಗೆ ನಾವು ಒಪ್ಕೊಂಡಿದ್ದೇವೆ. ಹಾಗೂ ಈ ಒಂದು ಕೊಲಾಬ್ರೇಷನ್ ವಿಲ್ ಬಿ ಕಂಪ್ಲೀಟ್ಲಿ ಆಫ್ಲೈನ್. ಸೊ ನಾವು ಮೇಜರ್ಲಿ ನಮ್ಮ ಒಂದು ಸಂಸ್ಥೆ ನೋಡಿರ್ಬೋದು, ನೀವು ಆನ್ಲೈನ್ ಕ್ಲಾಸಸ್ ನೋಡಿರ್ಬೋದು, ಬಟ್ ಇಲ್ಲಿ ನಾವು ಆಫ್ಲೈನ್ ಕ್ಲಾಸಸ್ ನಡೆಸಬೇಕು ಅಂತ ಕೂಡ ನಾವು ತೀರ್ಮಾನ ತಗೊಂಡಿದ್ದೇವೆ. ಏನಂತಂದ್ರೆ ಕಂಪ್ಲೀಟ್ ಇಂಟಿಗ್ರೇಷನ್ ಇನ್ ದ ಸೆನ್ಸ್ ನಿಮ್ಮ ಒಂದು ಕಾಂಪಿಟೇಟಿವ್ ಆಗಿರ್ಬೋದು ಹಾಗೂ ಮತ್ತೆ ನಿಮ್ಮ ಬೋರ್ಡ್ ಆಗಿರ್ಬೋದು, ಎವ್ರಿಥಿಂಗ್ ವಿಲ್ ಬಿ ಅಂಡರ್ ಒನ್ ರೂಫ್. ಅಂಡ್ ನಮ್ಮ ಫಿಸಿಕ್ಸ್ ವಾಲದು ಒಂದು ಮೋಟೋ ಏನಿದೆ ಅಂತಂದ್ರೆ ವಿ ಗಿವ್ ಕ್ವಾಲಿಟಿ ವಿತ್ ವೆರಿ ಮಿನಿಮಲ್ ಪ್ರೈಸ್. ಓಕೆ, ನಮ್ದು ಒಂದು ಕ್ವಾಲಿಟಿ ವಿತ್ ಕ್ವಾಂಟಿಟಿ ಅಂತ ಹೇಳ್ತಾರೆ ನಮ್ದು. ಸೊ ಹಂಗಾಗ್ಬಿಟ್ಟು ನಮ್ಮಲ್ಲಿ ಮೇಜರ್ಲಿ ವಿ ಆರ್ ಫೋಕಸಿಂಗ್ ಆನ್ giving students a better education in terms of producing very minimal fees ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಇದು ಒಂದು collaboration ಇಂದ we expect to see a good number of students coming up with a better result in the future days for Hijapur. ಮೇನ್ ಇದಕ್ಕಂದ್ರೆ ಇದಕ್ಕೆ ಕೊಲಾಬರೇಷನ್ ಆಗ್ತಾ ಇರೋದು ಬಿಜಾಪುರ ನಮ್ಮ ಕಾಲೇಜ್ ಏನಂತಂದ್ರೆ ನಮ್ಮ ಈ ಗ್ರಾಮೀಣ ಭಾಗದ ಮಕ್ಕಳ ಜಾಸ್ತಿ ಬೆಂಗಳೂರು ಮತ್ತು ಮಂಗಳೂರಲ್ಲೇ ಡಿಪೆಂಡ್ ಆಗ್ತಾ ಇದ್ರು. ಸೊ ಆ ಫೆಸಿಲಿಟಿ ನಾವು ಇವತ್ತು ಇಲ್ಲಿ ಬಿಜಾಪುರದಲ್ಲೇ ಕೊಡ್ತಾ ಇದ್ದೀವಿ. ಬಿಜಾಪುರ ಸುತ್ತಮುತ್ತ ಮಕ್ಕಳಿಗೆ ವಿತ್ ಅಲ್ಲಿ ತುಂಬಾ ಹೈಯರ್ ಫೀಸ್ ಇರುತ್ತೆ. ಅದನ್ನ ಕಂಪೇರ್ ಮಾಡಿದ್ರೆ ಇಲ್ಲಿ ನಮ್ಮಲ್ಲಿ ತುಂಬಾ ಮಾಡರೇಟ್ ಫೀಸ್ ಇರುತ್ತೆ. ಮತ್ತೆ ಇದು ಉತ್ತರ ಕರ್ನಾಟಕದಲ್ಲಿ ಫಸ್ಟ್ ಆಫ್ಲೈನ್ ಕ್ಲಾಸ್. ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಈ ತರ ಆಫ್ಲೈನ್ ಕ್ಲಾಸ್ ಫಿಸಿಕ್ಸ್ ವಾಲದವ್ರು ಮಾಡೇ ಇಲ್ಲ. ಸೊ ದಿಸ್ ದ ಫಸ್ಟ್ ಟೈಮ್ ವಿ ಆರ್ ಇಂಟ್ರೊಡ್ಯೂಸಿಂಗ್ ಇನ್ ನಾರ್ತ್ ಕರ್ನಾಟಕ. ಸೊ ಅದಕ್ಕೆ ಅವ್ರದ್ದು ಕೋಆಪರೇಷನ್ ಬಹಳ ನೀಟ್ ಮತ್ತೆ ಅವ್ರ ಸಿಸ್ಟಮ್ ಬಹಳ ಚೆನ್ನಾಗಿ ನಡೀತದೆ. ಮತ್ತೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಎಲ್ಲಾ ಕಡೆನೂ ಈ ತರ ಕ್ಲಾಸಸ್ಗಳು ಕಂಡಕ್ಟ್ ಮಾಡ್ತಾರೆ. ಕಾಂಪಿಟೇಟಿವ್ ಟೆಸ್ಟ್ ಮಾಡ್ತೀವಿ, ಕಾಂಪಿಟೇಟಿವ್ ಟೆಸ್ಟ್ ಮಾಡ್ತೀವಿ. ಬಟ್ ಟೆಸ್ಟ್ ಕ್ವಶನ್ ಪ್ರಿಪರೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಆ ಕ್ವಶನ್ಸ್ ಪ್ರಿಪೇರ್ಡ್ ಟೀಮ್ ಏನಿರ್ತದಲ್ಲ, ಎಲ್ಲಾ ಕಡೆ ಏನಿರ್ತದ ಪಾಸ್ಟ್ ಇಯರ್ ಕ್ವಶನ್ಸ್ ಪೇಪರ್ ಕೊಡೋದು, ಕ್ವಶನ್ಸ್ ತೆಗೆಯೋದು ಮಾಡ್ತಾರೆ. ಇವ್ರಿಲ್ಲ, ದೇ ವಿಲ್ ಜನರೇಟ್ ದ ಕ್ವಶನ್ಸ್. ಆ ಕ್ವಶನ್ಸ್ ಗಳು ಜನರೇಟ್ ಮಾಡೋದ್ರಿಂದ ಆ ವಿದ್ಯಾರ್ಥಿಗಳಿಗೆ ಈ ಟೈಪ್ ಕ್ವಶನ್ಸ್ ಗಳು ಬರ್ತಾವಂತ ಗೊತ್ತಾಗ್ತದ. ಅದಕ್ಕೆ ಪ್ರಿಪರೇಷನ್ ಚೆನ್ನಾಗಿರ್ತದ. ಅದರಿಂದ ಈ ಭಾಗದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ನೀಟ್ JEE ರ್ಯಾಂಕಿಂಗ್ಸ್ ಗಳು ಬರ್ಲಿಕ್ಕೆ ಕಾರಣ ಆಗ್ತದೆ. ಆ ಉದ್ದೇಶದಿಂದ ನಾವು ಫಿಸಿಕ್ಸ್ ವಾಲನ್ನ ನಾವು ಅವ್ರ ಜೋಡಿ ಟೈಪ್ ಮಾಡ್ಕೊಂಡಿದ್ದು. ಸೊ ಅದು ನಮಗೆ ಒಳ್ಳೆ ರಿಸಲ್ಟ್ ಕೊಡ್ತದೆ ಅಂತ ತಿಳ್ಕೊಂಡು ನಾವು They have paid almost 5 lakh, 6 lakh rupees per person only for setting the question papers. ಅದೇ ಎಲ್ಲಾ ಲೆಕ್ಚರರ್ಸ್ಗೂ ಎಲ್ಲರಿಗೂ ಅದು ಮಾಡಕ್ ಆಗಂಗಿಲ್ಲ. ಕೆಲವು ಟ್ಯಾಲೆಂಟೆಡ್ ಪೀಪಲ್ ಕ್ಯಾನ್ ಡೂ ದಟ್. ಸೊ ದಿಸ್ ಇದು ಫಿಸಿಕ್ಸ್ ವಾಲದೊಂದು ಸ್ಪೆಷಲ್ ಇದೈತಿ. ಹೀಗಾಗಿ ಈಗ ಆಲ್ ಓವರ್ ಇಂಡಿಯಾದಾಗ ನೀವು ನೋಡಿದ್ರೆ ದೇರ್ ರಿಸಲ್ಟ್ಸ್ ಆರ್ ವೆರಿ ಫಾರ್ ಅಂಡ್ ವೆರಿ ಬೆಟರ್ ಕಂಪೇರ್ ಟು ಅದರ್ ಈ ಎಜುಟೆಕ್ ಆನ್ಲೈನ್ ಇದಕ್ಕೆ ನೋಡ್ತಾ ಇದ್ರೆ. ಆನ್ಲೈನ್ ಅಂತಂದ್ರೆ ಏನಕ್ಕೈತಿ, ನಿಮ್ದು ಅದು ಲಿಮಿಟೆಡ್ ಎಸೆಸ್ ಆಕೈತಿ. ಈ ಸ್ಟೂಡೆಂಟ್ಸ್ ನೀವು ಎದರ ಬದರ ಕೂತು ಮಾತಾಡೋದಕ್ಕೆ, ನಿಮ್ದು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳೋದಕ್ಕೆ ಆನ್ಲೈನ್ ಒಳಗೆ 2 ನಿಮಿಷ 3 ನಿಮಿಷದೊಳಗೆ ಅದನ್ನ ಕಾನ್ಸೆಪ್ಟ್ ಕ್ಲಿಯರ್ ಮಾಡೋದಕ್ಕೆ ಭಾಳ ಡಿಫ್ರೆನ್ಸ್ ಆಗ್ತೈತಿ. ಪೇರೆಂಟ್ಸ್ ಮಕ್ಕಳು ಯಾರು ಒಪ್ಕೊಳ್ತಾರಲ್ಲ ಅಂತೇಳಿ ಆನ್ಲೈನ್ಗೆ ಸರ್ ಆನ್ಲೈನಿಗೆ ಹೋದ್ರೆ ಏನೋ ಒಂದ್ ಮಗ ಕ್ವಶನ್ಸ್ ಬಿಡಿಸ್ಬೇಕಾದ್ರೆ ಅವ್ನಿಗೆ ಡೌಟ್ ಬರ್ತೈತಿ. ಡೌಟ್ ಬಂದಾಗ ಅಲ್ಲಿ ಲೆಕ್ಚರರ್ಸ್ ಇರಲ್ಲ. ಆಫ್ಲೈನ್ ಬಂದಾಗ ಅವ್ರಿಗೆ ಏನೇ ಡೌಟ್ಸ್ ಬಂದ್ರು ಎಲ್ಲಿ ಟೀಚರ್ಸ್ ಇರ್ತಾರೆ, ಸಾಲ್ವ್ ಮಾಡ್ತಾರೆ. ಕಂಪ್ಲೀಟ್ ಆಗಿ ಡೌಟ್ ಸಾಲ್ವಿಂಗ್ ಸೆಷನ್ ಅಂತ ಕಂಡಕ್ಟ್ ಮಾಡ್ತೀವಿ. ಒಂದೊಂದು ಸೆಷನ್ ಇರುತ್ತೆ. ಸೊ ಈವ್ನಿಂಗ್ ಟೈಮ್ ನಲ್ಲಿ ಆಫ್ಟರ್ ಕ್ಲಾಸ್ ಸ್ಟೂಡೆಂಟ್ ಇಂಡಿವಿಜುವಲ್ ಬಂದನ್ನು ಕೂಡ ಸ್ಟೂಡೆಂಟ್ಗೆ ನಾವು ಅವ್ರದ್ದು ಏನೇನು ಡೌಟ್ ಇತ್ತಪ್ಪ ಅಂತಂದ್ರೆ ಇಂಡಿವಿಜುವಲ್ ಸೊಲ್ಯೂಷನ್ ಕೊಡ್ತೀವಿ. ಫ್ಯಾಕಲ್ಟೀಸ್ ಇರ್ತಾರೆ, ಎಕ್ಸ್ಪರ್ಟ್ ಇರ್ತಾರೆ. ಅದ್ರ ಜೊತೆಗೆ ಅಂದ್ರೆ ಮೆಂಟರ್ಶಿಪ್ ಕೂಡ ಇರುತ್ತೆ ಕಂಪ್ಲೀಟ್ ಆಗಿ. ಸೊ ಅಲ್ಲಿ ಏನಂತಂದ್ರೆ ಈಗ ಆನ್ಲೈನ್ ಅಲ್ಲಿ ಏನಂದ್ರೆ ಲಕ್ಷಾಂತರ ವಿದ್ಯಾರ್ಥಿಗಳು ಜಾಯ್ನ್ ಆಗಿರ್ತಾರೆ. ಅಲ್ಲಿ ಓನ್ಲಿ ನೀವು ಜಸ್ಟ್ ಕೇಳಬಹುದು, ಬಟ್ ಅದನ್ನು ಕೂಡ ಎಫೆಕ್ಟಿವ್ ಇದೆ, ಎಫೆಕ್ಟಿವ್ ಇಲ್ಲ ಅಂತಿಲ್ಲ. ಬಟ್ ಇಲ್ಲಿ ಏನಂತಂದ್ರೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಅಡ್ವಾಂಟೇಜ್ ಆಫ್ಲೈನ್ ಅಂತ.
ಸರ್ ಇದೆಲ್ಲ ಆಸ್ ಇಟ್ ಇದೆ ಯಾವ ತರ ಇರ್ತಂದ್ರೆ ಇಲ್ಲಿ ಹೆಂಗ್ ನಮ್ ರೆಗ್ಯುಲರ್ ಕ್ಲಾಸಸ್ ಆಗ್ತಾವಲ್ಲ ಫಿಸಿಕ್ಸ್ ಓಲಾದವ್ರದನ್ನ ಅವ್ರದ ಫ್ಯಾಕಲ್ಟಿ ಸಿಸ್ಟಮ್ ಇರ್ತೈತೆ ಸರ್. ಅರೌಂಡ್ 8 to 10 ಪೀಪಲ್ ಫ್ಯಾಕಲ್ಟಿ ಇರ್ತಾರ. ಒನ್ ಆನ್ ಒನ್ ರೆಗ್ಯುಲರ್ ಹೆಂಗ್ ಕಾಲೇಜ್ ನಡೀತೈತಲ್ಲ ಆ ಟೈಪ್ ಅನ್ನ ಇಲ್ಲಿ ಸ್ಪೆಷಲ್ ಕ್ಲಾಸಸ್ ಅವ್ರ ಫ್ಯಾಕಲ್ಟಿಯಿಂದನ ನಡೀತಾವ ಇಲ್ಲಿ. How many classes, how many colleges are added to ನಮ್ದು ಒಂದೇ ಸೊ ಓನ್ಲಿ ಒನ್ ಎಂಟೈರ್ ಇನ್ ನಾರ್ತ್ ಕರ್ನಾಟಕ. last time we used to manage the college to ಸರ್ ಅದು ARG ದವರು ಕೊಲಾಬ್ರೇಟ್ ಮಾಡ್ಕೊಂಡಿದ್ದು ಆಫ್ಲೈನ್ ಇತ್ತು ಸರ್. ಅದು ಪಾಠಶಾಲಾ ಅಂತ ಅದು ಆಫ್ಲೈನ್ ಕ್ಲಾಸ್ ಇತ್ತು ಸರ್. ಸಾರಿ ಆನ್ಲೈನ್ ಕ್ಲಾಸ್. ಇದು ನಾವು ಮಾಡಿದ್ದು ಆಫ್ಲೈನ್. ಮತ್ತೆ ಈಗ ಅವ್ರ ಜೋಡಿ ಟೈಪ್ ಹೋಗಿದ್ದು ಸರ್. ಈ ಫಸ್ಟ್ ಆಫ್ಲೈನ್ ಇಂದ ಹಾ ನಾವು ಫಿಸಿಕ್ಸ್ ಓಲಾದ ಎಂಟೈರ್ ನಾರ್ತ್ ಗ್ರಾಮೀಣ ಕರ್ನಾಟಕ ಮಕ್ಕಳಿಗೆ ಏನಾದ್ರು ಫೀಸ್ ಬಗ್ಗೆ ಏನು ಇಲ್ಲ, ಫೀಸ್ ಬಗ್ಗೆ ವಿ ಆರ್ ಗಿವಿಂಗ್ ಅ ವೆರಿ ಮಾಡರೇಟ್ ಫೀಸ್. ಕಂಪೇರಿಟಿವ್ಲಿ ಬ್ಯಾಂಗ್ಳೂರ್ ಗಿಂಗ್ಳೂರ್ ದೇ ಆರ್ ಚಾರ್ಜಿಂಗ್ ಆಲ್ಮೋಸ್ಟ್ ಅರೌಂಡ್ 2,80,000 and all. ರಾಜಧಾನಿ ಇದೆ ಉತ್ತರ ಕರ್ನಾಟಕ ಮಕ್ಕಳಿಗೆ ಆಕ್ಚುಲಿ ಬಡ ಮಕ್ಕಳಿಗೆ ಯೂಸ್ ಆಗ್ಲತ್ತೆ ಇದನ್ನ ಇಲ್ಲಿ ತಂದಿದ್ದು ಅದರ main ನಮ್ಮ reason. ಕಾಲೇಜಿಗೆ ಬರ್ಬೇಕಾದ್ರೆ ಸುತ್ತಮುತ್ತದ ಎಲ್ಲಾ ಅಗ್ರಿಕಲ್ಚರ್ ಬೇಸ್ಡ್ ಮಕ್ಕಳೇ ಬರ್ತಾರೆ. ಅವ್ರ ಸಲುವಾಗಿ ಎಲ್ಲರೂ ಬೆಂಗಳೂರು ಹೋದಾಗ ಆಗಂಗಿಲ್ಲ. ಅವ್ರಿಗೆ ಒಂದು ಯೂಸ್ ಆಗ್ಲಿ ಅನ್ನೋ ಪರ್ಪಸ್ ಇನ್ ಸಲುವಾಗಿ ನಾವ್ ಇಲ್ಲಿ ಕಲಿತ. ಬಟ್ ನಾವು ಎಲ್ಲರಿಗೂ ಫೀಸ್ ಏನೋ ಒಂದು ಇಟ್ಟಿರ್ತಾರ. ಬಟ್ ನಮ್ಮ ಕಾಲೇಜ್ದೊಳಗೆ ನಾವು ಆ ಫೀಸ್ ಯಾವತ್ತೂ ಯಾರಿಗೂ ತಗೊಂಡಿಲ್ಲ. ಹಿಂದೂ ತಗೊಂಡಿಲ್ಲ, ಈಗೂ ತಗೊಂಡಿಲ್ಲ. ಈಗಾದ್ರೂ ಅವ್ರಿಗೆ ಹಂಗೇನೋ ಬಡ ಮಕ್ಕಳು ಬಂದ್ರೆ ನಾವು ಅದ್ರದ್ದು ಏನ್ ಮಿನಿಮಮ್ ಚಾರ್ಜ್ ಇಟ್ಟೆ ಎಷ್ಟು ಬೇಕು ಸರ್. ಅಂದ್ರೆ ಇನ್ನು ಕೋರ್ಸ್ ಕಂಟೆಂಟ್ ಎಲ್ಲ ಇದಾದ್ಮೇಲೆ ಅದು ಫೀಸ್ ಸ್ಟ್ರಕ್ಚರ್ ಡಿಸೈಡ್ ಆಗ್ತದೆ. ಕೊಟ್ಟಿರ್ತೀರ ಆಲ್ರೆಡಿ ಇಲ್ರಿ ಆನ್ಲೈನ್ ಅಲ್ಲಿ ನೀವು ಏನ್ ಮಾಡಿದ್ರ? ಏನ್ ಸರ್? ಆನ್ಲೈನ್ ಅಲ್ಲಿ ಫೀಸ್ ಸ್ಟ್ರಕ್ಚರ್ ಎಲ್ಲ ನೋಡಿದೇವೆ ಆಲ್ರೆಡಿ ಏನಿದೆ. ಹಾ, ಸರ್. ಆಫ್ಲೈನ್ ಏನ್ ಮಾಡಿದ್ರ? ಸರ್ ಇನ್ನು ನಾವು ಅದ್ರದ್ದೇನು ಇಲ್ಲ, ಡಿಸೈಡ್ ಇನ್ನು ಫೀಸ್ ಸ್ಟ್ರಕ್ಚರ್ ಎಕ್ಸಾಕ್ಟ್ಲಿ ಫೀಸ್ ಸ್ಟ್ರಕ್ಚರ್ ಡಿಫೈನ್ ಮಾಡ್ಕೊಂಡಿಲ್ಲ. ಈಗ ಕೋರ್ಸ್ ಸ್ಟಾರ್ಟ್ ಆಗೋ ಟೈಮ್ ನೋಡಿದ್ರೆ ಅದ್ರದ್ದು ಏನ್ ಇಲ್ಲಿಗೆ ಸೇಮ್ ಇರತ್ತೆ, ನಿಮ್ದು ಅದಕ್ಕೆ ಇದಕ್ಕೆ ಆಲ್ಮೋಸ್ಟ್ ದೇರ್ ವಿಲ್ ಬಿ ಅ ಡಿಫರೆನ್ಸ್ ಆಫ್ 20 to 30% ಬೇರ್ ಮಿನಿಮಮ್. ಹೇಳ್ಬಿಡಲ್ಲ ಅಲ್ಲಲ್ಲ ಅಂದ್ರೆ ಈಗ ಕೋರ್ಸ್ ಕಂಟೆಂಟ್ ಮೇಲೆ ಡಿಪೆಂಡ್ ಆಗ್ತದೆ. ಅದಕ್ಕೆ ನೀಟ್ ಇದ್ದ ಬೇರೆ ಆಗ್ತೈತಿ, JEE ಇದ್ದ ಬೇರೆ ಆಗ್ತೈತಿ. in seats total estimate sir. Totally around we are taking around 250 seats. Intake. First, second. 250. Max to max 250. ಸರ್ ಇದು ಫಿಸಿಕ್ಸ್ ಒಳಗ ಆಫ್ಲೈನ್ ಈಗ ನೀವು ಕಂಡಕ್ಟ್ ಮಾಡಿದ್ರಿ. ಪೆಂಡೆಂಟ್ ಪಿನ್ ಕಾಲೇಜ್ ಚಲೋ ಎಜುಕೇಶನ್ ಎಸ್ ಅಲ್ಲ ಕಂಪೇರಿಟಿವ್ಲಿ ನಾವು ಮುಂದೆ ಟೆಕ್ನಿಕಲ್ ಮತ್ತು ಆಸ್ಪೆಕ್ಟ್ಸ್ ಟೆಕ್ನಿಕಲ್ ಇನ್ ಆಸ್ಪೆಕ್ಟ್ಸ್ ಫಿಸಿಕ್ಸ್ ವಾಲಾ ದೇ ಹ್ಯಾವ್ ಸಜೆಸ್ಟ್ ಆಲ್ ದ ಅದರ್ ಥಿಂಗ್ಸ್. ಅದರ ಸಂಬಂಧ ನಾವು ಫಿಸಿಕ್ಸ್ ವಾಲಾ ಜೊತೆಗೆ ಮಾಡ್ಕೊಂಡಿದ್ದು. ಏನ್ ಹೇಳಿದ್ರು? ಈಗ ಫಿಸಿಕ್ಸ್ ಎಲ್ಲದು ಆಫ್ಲೈನ್ ಕ್ಲಾಸ್ ನ ಕಂಡಕ್ಟ್ ಮಾಡಿದ್ವಿ ಕಾಲೇಜ್ ಜೊತೆ ಕೊಲಾಬರೇಷನ್. ಹೌದು. ಈಗ ನಿಮ್ದು ಕಾಲೇಜ್ ಏನ್ ಎಜುಕೇಶನ್ ಇದೆ ಅದು ಅದ್ರದ್ದು ಚಲೋ ಎಜುಕೇಶನ್ ಈಗ Yeah, it is 100% definitely because they are all again the ನಿಮ್ಗೆ ಸ್ಪೆಷಲೈಸ್ಡ್ ಫೋಕಸ್ಡ್ ಟೀಚಿಂಗ್ ಸ್ಟಾಫ್ ಇರ್ತಾರೆ. ನಮ್ಮಲ್ಲಿ ಇರ್ತಾರೆ ಇಲ್ಲ ಅಂತಲ್ಲ, ಬಟ್ ಅಗೇನ್ ಫರ್ದರ್ ಸ್ಪೆಷಲೈಸ್ಡ್ ಸ್ಟಾಫ್ ಇರ್ತಾರೆ. ಸೊ ದೇ ವಿಲ್ ಒನ್ ಆನ್ ಒನ್ ಮೆಂಟರ್ಶಿಪ್ ಸಿಗ್ತೈತಿ ಸ್ಟೂಡೆಂಟ್ಸಿಗೆ. ಆಲ್ ಇಂಡಿಯಾ ಲೆವೆಲ್ ಕಾಂಪಿಟೇಷನ್ ಏನ್ ಬೇಕೋ ಅದೆಲ್ಲ ಅಂದ್ರೆ ಇಲ್ಲಿ ಯಾರು ಬರ್ತಾರೋ ಟೀಚರ್. ಎಸ್ ಎಸ್ ರೈಟ್ ಸರ್. ಆಯ್ತಲ್ಲ, ಧನ್ಯವಾದಗಳು.